ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 35. ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಢುಷೆ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ಮನ್ಯವೇ. ಅನುವಾದ: ಏಕಕಾಲದಲ್ಲಿ ಭಯಂಕರನಾದ ಶ್ರೇಷ್ಠ ದೇವತೆಯೂ ಹಾಗೂ ಸಕಲ ಐಹಿಕ ಬಯಕೆಗಳ ಪ್ರದಾಯಕನೂ ಆಗಿರುವ ಕೋಪಗೊಂಡಿರುವ ಶಿವನಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಆತ ಸರ್ವಮಂಗಳಕರ ಹಾಗೂ ಕ್ಷಮಾಶೀಲನಾದರೂ ಆತನ ಕೋಪ ದಂಡಿಸುವಂತೆ ತಕ್ಷಣ ಪ್ರಭಾವ ಬೀರಬಹುದು. ಶ್ಲೋಕ 36. ಸ ನ ಪ್ರಸೀದತಾಂ ಭಾವೋ ಭಗವಾನುರ್ವನುಗ್ರಹಃ ವ್ಯಾಧಸ್ಯಾಪ್ಯನುಕಂಪ್ಯಾನಾಂ ಸ್ತ್ರೀಣಾಂ ದೇವಸತೀಪತಿಃ. ಅನುವಾದ: ನನ್ನ ಸೋದರಿ ಸತಿಯ ಗಂಡನೂ ನನ್ನ ಭಾವನೂ ಆಗಿರುವ ಶಿವ ನಮ್ಮೊಂದಿಗೆ ಪ್ರಸನ್ನವಾಗಿರಲಿ. ಅಲ್ಲದೆ ಆತ ಸಕಲ ಸ್ತ್ರೀಯರಿಗೂ ಆರಾಧಕ ಪ್ರಭು, ಸಕಲೈಶ್ವರ್ಯ ಮೂರ್ತ ಸ್ವರೂಪನಾದ ಆತ ಅನಾಗರಿಕ ಬೇಟೆಗಾರರೂ ಸಹ ಕ್ಷಮಿಸುವಂತಹ ಸ್ತ್ರೀಯರ ಬಗ್ಗೆ ಖಂಡಿತ ಅನುಗ್ರಹ ತೋರಬಲ್ಲನು. ಶ್ಲೋಕ 37. ಮೈತ್ರೇಯ ಉವಾಚ. ಮೈತ್ರೇಯರು ಹೇಳಿದರು, ತನ್ನ ಪತಿಯ ನೋವಿಗೆ ಕಾರಣನಾದೆನೆಂಬ ಭಯದಿಂದ ಕಂಪಿಸುತ್ತಿದ್ದ ಪತ್ನಿ ದಿತಿಯನ್ನು ಉದ್ದೇಶಿಸಿ ಕಶ್ಯಪರು ಹೀಗೆ ಹೇಳಿದರು. ಸಂಧ್ಯಾವಂದನೆಗಳನ್ನು ಅರ್ಪಿಸುವ ತಮ್ಮ ದೈನಿಕ ಕರ್ತವ್ಯಗಳಿಂದ ಕಶ್ಯಪರು ಚ್ಯುತಿಗೊಂಡಿರುವುದನ್ನು ಆಕೆ ತಿಳಿದಿದ್ದಳು. ಆದರೂ ಆಕೆ ಈ ಜಗತ್ತಿನಲ್ಲಿ ತನ್ನ ಮಕ್ಕಳು ಕ್ಷೇಮವಾಗಿರಬೇಕೆಂದು ಬಯಸಿದಳು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದಿತಿ ತನ್ನ ಗಂಡನ ಹತ್ರ ಹೋಗ್ಬಿಟ್ಟು ಹೇಳ್ಕೊಳ್ತಾಳೆ. ಅಂದರೆ ಅವಳಿಗೆ ತನ್ನ ತಪ್ಪಿನ ಅರಿವಾಗಿದೆ. ಅದಕ್ಕೋಸ್ಕರ ನನ್ನ ಪ್ರಿಯ ಬ್ರಾಹ್ಮಣನೇ, ನನ್ನ ಈ ಗರ್ಭ ಎಲ್ಲ ಜೀವಿಗಳ ಒಡೆಯನಾದಂತಹ ಶಿವನಿಂದ ಕೊಲ್ಲಲ್ಪಡದೆ ಇರೋ ಹಾಗೆ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ನಾನು ಅವನ ವಿಷಯದಲ್ಲಿ ಅಪರಾಧ ಮಾಡಿಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾಳೆ. ಈಗ ಮುಂದುವರೆದು ಹೇಳ್ತಾಳೆ, ಏಕಕಾಲದಲ್ಲಿ ಅಂದರೆ ಒಂದೇ ಸಮಯದಲ್ಲಿ ಭಯಂಕರನಾದಂತಹ ಶ್ರೇಷ್ಠ ದೇವತೆ ಮತ್ತೆ ಎಲ್ಲ ಐಹಿಕ ಬಯಕೆಗಳನ್ನು ಈಡೇರಿಸುವಂಥ ಶಿವ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನಲ್ಲ, ಆ ನನ್ನ ಶಿವನಿಗೆ ನಮನಗಳನ್ನು ನಾನು ಸಲ್ಲಿಸ್ತೀನಿ. ಅವನು ಸರ್ವ ಮಂಗಳಕರ, ಎಲ್ಲ ಮಂಗಳವನ್ನು ಮಾಡುವಂಥವನು, ಮತ್ತೆ ಕ್ಷಮಾಶೀಲನಾಗಿದ್ರೂ ಕೂಡ ಅವನು ಕೋಪ ಇದೆಯಲ್ಲ ತಕ್ಷಣನೇ ಪ್ರಭಾವ ಬೀರ್ಬಿಡುತ್ತೆ. ಅಂದರೆ ಅವನು ತಕ್ಷಣ ದಂಡನೆ ಕೊಟ್ಬಿಡ್ತಾನೆ. ಅಷ್ಟು ಕೋಪ ಅವನಿಗೆ. ಎಷ್ಟು ಬೇಗ ಶಾಂತನಾಗ್ತಾನೋ ಅಷ್ಟು ಬೇಗ ಅವನು ಕೋಪ ಮಾಡ್ಕೊಂಡು ಏನಾದರೂ ದಂಡನೆ ಕೊಟ್ಬಿಡ್ತಾನೆ ಅಂತಂದ್ಬಿಟ್ಟು ಅವಳು ಹೇಳ್ತಾಳೆ. ಆ ವಿಷಯದ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದಿತಿಯು ಬಹಳ ಜಾಣತನದಿಂದ ಶಿವನ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿದಳು. ಅವಳು ಹೀಗೆ ಪ್ರಾರ್ಥಿಸಿದಳು: ಶಿವನು ನಾನು ಅಳುವಂತೆ ಮಾಡಬಲ್ಲ. ಆತ ಇಷ್ಟಪಟ್ಟರೆ ಆಶುತೋಷನಾದ್ದರಿಂದ ನನ್ನ ಅಳುವನ್ನು ಪರಿಹರಿಸಲು ಬಲ್ಲ. ಆತ ಎಷ್ಟು ದೊಡ್ಡವನೆಂದರೆ ಮನಸ್ಸು ಮಾಡಿದರೆ ತಕ್ಷಣವೇ ನನ್ನ ಗರ್ಭವನ್ನು ನಾಶ ಮಾಡಿಬಿಡಬಲ್ಲ. ಆದರೆ ತನ್ನ ಅನುಗ್ರಹದಿಂದ ನನ್ನ ಗರ್ಭ ನಾಶವಾಗದಂತೆ ನನ್ನ ಇಚ್ಛೆಯನ್ನು ಪೂರೈಸಲೂ ಆತನಿಗೆ ಸಾಧ್ಯ. ನಾನು ಆತನು ಕೋಪಗೊಳ್ಳುವಂತೆ ಮಾಡಿರುವುದರಿಂದ ನನಗೆ ಆತ ಶಿಕ್ಷೆ ನೀಡಲು ಸಿದ್ಧನಿದ್ದರೂ ಸರ್ವಮಂಗಳಕರನಾದ ಆತನಿಗೆ ನನ್ನನ್ನು ಕ್ಷಮಿಸುವುದು ಅಸಾಧ್ಯವೇನಲ್ಲ. ಆತ ಮಾನವನಂತೆ ತೋರುತ್ತಾನೆ, ಆದರೆ ಅವನು ಎಲ್ಲ ಮಾನವರ ಪ್ರಭು. ನೋಡಿ, ಇಲ್ಲಿ ದಿತಿ ತುಂಬ ಜಾಣತನದಿಂದ, ಅಂದರೆ ಇಲ್ಲಿ ಶಿವನ ಗುಣಗಾನನೂ ಮಾಡ್ತಾಳೆ. ಶಿವನಿಗೆ ಏನೆಲ್ಲ ಗುಣಗಳಿದೆ ಅಂತ ಹೇಳಿ ತನ್ನ ತಪ್ಪು ಗೊತ್ತಾಗಿದೆ ಅವಳಿಗೆ. ಆ ತಪ್ಪನ್ನ ಕ್ಷಮಿಸೋ ಹಾಗೆ ಇಲ್ಲಿ ಆ ಶಿವನ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಅವಳು ಏನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ ಅಂದರೆ, ಶಿವ ನಾನು ಅಳೋ ಥರನೂ ಮಾಡ್ತಾನೆ. ಅವನೇನಾದರೂ ಇಷ್ಟಪಟ್ಟರೆ, ಅವನು ಆಶುತೋಷು ಅಲ್ವಾ, ಬೇಗ ಒಲಿಯುವಂಥವನು. ಅದರಿಂದ ನನ್ನ ಅಳುವನ್ನು ಪರಿಹಾರ ಕೂಡ ಮಾಡಬಲ್ಲ ಅವನು ಎಷ್ಟು ದೊಡ್ಡವನು ಅಂತಂದರೆ ಮನಸ್ಸು ಮಾಡಿದ್ರೆ ತಕ್ಷಣನೇ ನನ್ನ ಗರ್ಭವನ್ನು ನಾಶ ಮಾಡಿಬಿಡ್ತಾನೆ. ಅಷ್ಟು ಶಕ್ತಿಶಾಲಿ ಅವನು, ಅಷ್ಟು ಕೋಪ ಮಾಡಿಕೊಳ್ಳುವಂಥವನು. ಆದರೆ ಅವನ ಅನುಗ್ರಹದಿಂದ ನನ್ನ ಗರ್ಭ ಹಾಗೆ ಕಾಪಾಡುವ ಹಾಗೆ, ಅಂದರೆ ಅದು ನಾಶ ಆಗದೆ ಇರೋ ಹಾಗೆ ನನ್ನ ಆಸೆಯನ್ನು ಪೂರೈಸೋದಕ್ಕೂ ಕೂಡ ಅವನಿಗಾಗುತ್ತೆ.
ನಾನು ಅವನು ಕೋಪ ಮಾಡ್ಕೊಳ್ಳೋ ಥರ ಮಾಡಿರೋದ್ರಿಂದ ಅವನು ನನಗೆ ಶಿಕ್ಷೆ ಕೊಡೋದಕ್ಕೆ ಈಗ ರೆಡಿಯಾಗಿದ್ದಾನೆ. ಆದರೂ ಕೂಡ ಸರ್ವಮಂಗಳಕರನಾದ ಆತನಿಗೆ ನನ್ನನ್ನು ಕ್ಷಮಿಸೋದೇನು ಅಸಾಧ್ಯ ಏನಲ್ಲ. ಅವನು ಮನುಷ್ಯನ ಹಾಗೆ ಕಾಣಿಸ್ತಾನೆ, ಆದರೆ ಅವನು ಎಲ್ಲ ಮಾನವರ ಪ್ರಭು, ಈ ಮನುಷ್ಯರಿಗೆಲ್ಲ ಪ್ರಭು ಅವನು ಅಂತ ಹೇಳ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಅವಳು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ ನೋಡಿ. ಅಲ್ಲಿ ಶಿವನನ್ನು ಹೊಗಳ್ತಾ ಇದ್ದಾಳೆ. ಶಿವನ ಅನುಗ್ರಹ ನನ್ನ ಮೇಲೆ ಆಗಬೇಕು ಅನ್ನೋ ರೀತಿ ಆದರೆ ಏನಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾಳೆ. ಸೊ ಎಲ್ಲರ ಪ್ರಭು ಅವನು ಸಾಮಾನ್ಯ ಮನುಷ್ಯನ ಹಾಗೆ ಕಾಣಿಸ್ತಾನಷ್ಟೇನೆ, ಆದರೆ ಅವನು ಎಲ್ಲರ ಪ್ರಭು ಅಂತ ಕೂಡ ಹೇಳ್ತಾ ಇದ್ದಾಳೆ. ಆಮೇಲೆ ಮುಂದುವರೆದು ನನ್ನ ಸೋದರಿ ಅಂದರೆ ಈ ದ್ವಿತೀಯ ತಂಗಿ ಸತಿ, ಅವಳ ಗಂಡ ಶಿವ, ಆಯ್ತಾ. ಸತಿಯ ಗಂಡ ಶಿವ ಅಲ್ವಾ, ನನ್ನ ತಂಗಿಯ ಗಂಡ ನನ್ನ ಭಾವ ಕೂಡ ಆಗಿದ್ದಾನೆ ಅಂತ ಶಿವ ನಮ್ಮ ಜೊತೆ ಪ್ರಸನ್ನವಾಗಲಿ, ಅಂದರೆ ನಮ್ಮನ್ನು ನೋಡಿದ್ರೆ ಅವನು ಕೋಪ ಮಾಡಿಕೊಳ್ಳದೆ ನಮ್ಮ ಮೇಲೆ ಸಂತೋಷ ಪಡಲಿ. ಅಲ್ಲದೆ ಅವನು ಎಲ್ಲ ಸ್ತ್ರೀಯರಿಗೂ ಕೂಡ ಆರಾಧಕ ಪ್ರಭು, ಎಲ್ಲರೂ ಕೂಡ ಹುಡುಗಿಯರು ಕನ್ಯೆಯರು ಅಂತ ಹೇಳ್ತಾರಲ್ಲ, ಅಂಥವರು ಶಿವನನ್ನೇ ಆರಾಧನೆ ಮಾಡೋದು. ಸಕಲೈಶ್ವರ್ಯ ಮೂರ್ತ ಸ್ವರೂಪನಾದ ಅವನು ಅನಾಗರಿಕ ಬೇಟೆಗಾರರು ಅಂದರೆ ಏನು, ನಾಗರಿಕತೆನೇ ಇಲ್ಲದೆ ಇರುವಂಥ ಬೇಟೆಗಾರರೂ ಕೂಡ ಸ್ತ್ರೀಯರನ್ನು ಕ್ಷಮಿಸ್ತಾರೆ ಅಂತಂದಮೇಲೆ ಇವನು ನಿಜವಾಗ್ಲೂ ನಮ್ಮ ಮೇಲೆ ಅನುಗ್ರಹ ಮಾಡಬಹುದು. ಯಾಕೆಂದರೆ ಇವನು ಸಕಲೈಶ್ವರ್ಯ ಮೂರ್ತ ಸ್ವರೂಪ ಅವನು, ಅದಕ್ಕೋಸ್ಕರ ನಮ್ಮನ್ನು ಕ್ಷಮಿಸ್ತಾನೆ. ಸಾಮಾನ್ಯ ಬೇಟೆಗಾರರು ಇರ್ತಾರಲ್ಲ ಅವರೇ ಸ್ತ್ರೀಯರನ್ನು ಕ್ಷಮಿಸ್ತಾರೆ ಅಂದಮೇಲೆ ಸರ್ವಶಕ್ತನಾದಂತಹ ಆ ಶಿವ ಸ್ತ್ರೀಯರ ಮೇಲೆ ಅನುಗ್ರಹವನ್ನು ತೋರಿಸ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾಳೆ. ಇದರ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶಿವನು ದ್ವಿತೀಯ ಸಹೋದರಿಯಲ್ಲೊಬ್ಬಳಾದ ಸತಿಯ ಪತಿ. ದಿತಿಯು ತನ್ನ ಸಹೋದರಿಯನ್ನು ಪ್ರಸನ್ನಗೊಳಿಸಿದಳು. ಇದರಿಂದ ಆಕೆ ದಿತಿಯನ್ನು ಕ್ಷಮಿಸುವಂತೆ ತನ್ನ ಗಂಡನನ್ನು ಪ್ರಾರ್ಥಿಸಬಹುದು. ಜೊತೆಗೆ ಶಿವನು ಸಕಲ ಸ್ತ್ರೀಯರಿಗೂ ಆರಾಧ್ಯ ದೈವ. ಅನಾಗರಿಕ ಬೇಟೆಗಾರರೂ ಕರುಣೆ ತೋರುವಂತಹ ಸ್ತ್ರೀಯರ ವಿಷಯದಲ್ಲಿ ಆತ ಸಹಜವಾಗಿ ಕರುಣಾಮಯಿ. ಶಿವ ಸ್ವತಃ ಸ್ತ್ರೀಯರೊಡನೆ ಸಂಬಂಧ ಉಳ್ಳವನಾದುದರಿಂದ ಸ್ತ್ರೀಯರ ಸ್ವಭಾವ ದೋಷವನ್ನು ಆತ ಚೆನ್ನಾಗಿ ತಿಳಿದಿರುತ್ತಾನೆ. ದ್ವಿತೀಯ ಸ್ವಭಾವ ದೋಷದಿಂದ ಘಟಿಸಿರುವ ಅನಿವಾರ್ಯವಾದ ಆಕೆಯ ಈ ಅಪರಾಧವನ್ನು ಬಹುಶಃ ಆತ ಗಂಭೀರವಾಗಿ ಪರಿಗಣಿಸಲಾರ. ಪ್ರತಿಯೊಬ್ಬ ಕನ್ಯೆಯೂ ಶಿವಭಕ್ತೆ ಎಂದು ತಿಳಿಯಲಾಗಿದೆ. ದಿತಿಯು ತನ್ನ ಬಾಲ್ಯದ ಶಿವಪೂಜೆಯನ್ನು ನೆನಪಿಸಿಕೊಂಡು ಆತನ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿದಳು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಶಿವ ಈ ದಿತಿಯ ತಂಗಿ ಸತಿ ಇದ್ದಾಳಲ್ಲ, ಅವಳ ಗಂಡ, ಅವಳು ತನ್ನ ತಂಗಿ ಆಗ್ಬೇಕು. ದಿತಿ ತನ್ನ ತಂಗಿ ಆದಂತ ಸತಿಯನ್ನ ಪ್ರಸನ್ನಗೊಳಿಸಿರ್ತಾಳೆ. ಅದಕ್ಕೋಸ್ಕರನೇ ಅವಳು ಹೇಗಾದ್ರೂ ಮಾಡಿ ತನ್ನ ಗಂಡನಿಗೆ ಹೇಳಿ ನನ್ನನ್ನು ಕ್ಷಮಿಸು ಅಂತ ಪ್ರಾರ್ಥನೆ ಮಾಡಬಹುದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಶಿವ ಏನು ಅಂತಂದ್ರೆ ಎಲ್ಲ ಸ್ತ್ರೀಯರಿಗೂ ಆರಾಧ್ಯ ದೈವ ಅವನು. ಆಮೇಲೆ ಅನಾಗರಿಕ ಬೇಟೆಗಾರರು ಇರ್ತಾರಲ್ಲ, ಅವರು ತೋರಿಸಿರುವಂತ ಕರುಣೆ ಸ್ತ್ರೀಯರ ವಿಷಯದಲ್ಲಿ ಆತ ಸಹಜವಾಗಿಯೇ ಕರುಣಾಮಯಿ. ಅಂದ್ರೆ ಶಿವ ಕರುಣಾಮಯಿ ಆಗಿರೋದ್ರಿಂದ ನಮ್ಮನ್ನ ಕ್ಷಮಿಸ್ತಾನೆ. ಶಿವ ಸ್ವತಃ ಸ್ತ್ರೀಯರ ಜೊತೆ ಸಂಬಂಧ ಇರೋದ್ರಿಂದ, ಅಂದ್ರೆ ಸ್ತ್ರೀಯರ ಬಗ್ಗೆ ಅವನು ಗೊತ್ತಿದೆ, ಅವ್ರ ಸ್ವಭಾವ ಏನು, ಅವ್ರ ದೋಷ ಏನು ಎಲ್ಲ ಗೊತ್ತಿರೋದ್ರಿಂದ ಅವನು ಇಲ್ಲಿ ನಡೆದಿರುವಂತಹ ಅಂದ್ರೆ ದ್ವಿತೀಯ ಸ್ವಭಾವ ದೋಷದಿಂದ ಇಲ್ಲಿ ನಡೆದಿರುವಂತಹ ಘಟನೆಯನ್ನ ತಿಳ್ಕೊಂಡು ಅನಿವಾರ್ಯವಾಗಿ ಅವಳು ಈ ರೀತಿ ಮಾಡಿರಬಹುದು, ಈ ಅಪರಾಧ ಏನಂತ ದೊಡ್ಡದಲ್ಲ ಅಂತನ್ಬಿಟ್ಟು ಅನ್ಕೊಳ್ತಾನೆ ಅಂತನ್ಬಿಟ್ಟು ಯೋಚನೆ ಮಾಡಿರ್ಬೇಕು. ಮತ್ತೆ ಪ್ರತಿಯೊಬ್ಬ ಕನ್ಯೆ ಕೂಡ ಶಿವಭಕ್ತೆ ಅಂತಾನೆ ಹೇಳಿದ್ದಾರೆ. ದಿತಿ ತಾನು ಚಿಕ್ಕವಳಾಗಿರ್ತಾಳಲ್ಲ ಬಾಲ್ಯದಲ್ಲಿ, ಅವಾಗ ಶಿವ ಪೂಜೆಯನ್ನೆಲ್ಲ ಮಾಡಿಕೊಂಡು ನೆನಪಿಸ್ಕೊಂಡು ಅದನ್ನ ಇಲ್ಲಿ ಅವನ ಅನುಗ್ರಹಕ್ಕಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಅಂದ್ರೆ ನಾನು ಗೊತ್ತಿಲ್ಲದೆ ಏನೋ ಒಂದು ಅಪರಾಧ ಸ್ತ್ರೀ ಸ್ವಭಾವದಿಂದ ಆ ರೀತಿ ನಡ್ಕೊಂಡಿದ್ದೀನಿ ಹೊರತು ಇಲ್ಲಿ ಬೇಕು ಅಂತ ನಾನೇನು ಮಾಡಿಲ್ಲ. ಸೊ ಇದೊಂದು ದೊಡ್ಡ ಅಪರಾಧ ಅಂತ ತಿಳ್ಕೊಳ್ಳದೆ ಅವನು ನನ್ನ ಮೇಲೆ ಕೃಪೆ ತೋರಿಸ್ಬೇಕು ಅಂತ ಅವಳು ತನ್ನ ಪತಿಯ ಮೂಲಕ ಶಿವನಿಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾಳೆ. ಸೊ ಮುಂದೆ ಮೈತ್ರೇಯರು ಹೇಳ್ತಾರೆ, ತನ್ನ ಪತಿಯ ನೋವಿಗೆ ನಾನೇ ಕಾರಣ ಆಗ್ಬಿಟ್ಟಿದ್ದೀನಲ್ಲ ಅಂತ ಭಯ ಪಟ್ಕೊಂಡು ನಡುಕ್ತಾ ಇದ್ದಂತಹ ಪತ್ನಿ ದಿತಿಯನ್ನ ಉದ್ದೇಶಿಸಿ ಕಶ್ಯಪರು ಹೀಗೆ ಹೇಳ್ತಾರೆ. ಈಗ ನೋಡಿ, ಸಂಧ್ಯಾ ವಂದನೆಗಳನ್ನ ಮಾಡುವಂತಹ ಅಂದ್ರೆ ತಮ್ಮ ದೈನಿಕ ಕರ್ತವ್ಯಗಳನ್ನ ಮಾಡುವಂತಹ ಒಂದು ಸಮಯದಲ್ಲಿ ದಿತಿಯ ಕಾರಣದಿಂದ ಅವರು ಅದನ್ನ ಅವತ್ತು ಮಾಡಕ್ಕಾಗಿರೋದಿಲ್ಲ. ಯಾಕಂದ್ರೆ ಅವಳ ಜೊತೆ ಇರ್ತಾರಲ್ವ ಅವಳು, ಅದಕ್ಕೋಸ್ಕರ ಆ ಸಮಯದಲ್ಲಿ ಸಂಧ್ಯಾ ವಂದನೆಗಳನ್ನೆಲ್ಲ
ತಪ್ಪಿಸದಾಗಾಯಿತು. ತಮ್ಮ ಪ್ರತಿನಿತ್ಯದ ಕರ್ತವ್ಯಗಳಿಂದ ಕಶ್ಯಪರು ಚ್ಯುತಿಗೊಂಡಿರೋದನ್ನ ಆಕೆ ತಿಳ್ಕೊಂಡಿದ್ಲು. ನನ್ನಿಂದ ಇವರು ತಮ್ಮ ಕೆಲಸಗಳನ್ನು ಮಾಡೋಕ್ಕಾಗಲಿಲ್ಲ, ಆದರೂ ಕೂಡ ಆಕೆ ಈ ಜಗತ್ತಲ್ಲಿ ತನ್ನ ಮಕ್ಕಳು ಕ್ಷೇಮವಾಗಿರಬೇಕು ಅಂತ ಅವಳು ಇಷ್ಟಪಡ್ತಾಳೆ. ಒಬ್ಬ ತಾಯಿ ಮನಸ್ಸು, ಅವಳು ಬೇರೆ ರೀತಿ ಎಲ್ಲಾದರೂ ಹೇಗಾದರೂ ನಡ್ಕೊಂಡಿರಲಿ, ತನ್ನ ಮಕ್ಕಳ ಬಗ್ಗೆ ಮಾತ್ರ ಅವಳು ನಿಸ್ವಾರ್ಥದಿಂದ ನನ್ನ ಮಕ್ಕಳು ಚೆನ್ನಾಗಿರಬೇಕು, ಕ್ಷೇಮವಾಗಿರಬೇಕು ಅಂತ ಯೋಚನೆ ಮಾಡ್ತಾಳಲ್ವ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕಶ್ಯಪರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.